ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಹನುಮಂತಗೌಡ ಸನಗೌಡರು ಅಂತ ಹೇಳಿಬಿಟ್ಟು ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಈ ದಿನ ಏನಪ್ಪಾ ಅಂದರೆ ಕೇಂದ್ರ ಸರ್ಕಾರ ಹೊಸದಾಗಿ ಈ ಆಲ್ಟರ್ನೇಟ್ ಫರ್ಟಿಲೈಸರ್ ಅಥವಾ ನಮಗೆ ಪರ್ಯಾಯ ಒಂದು ರಸಗೊಬ್ಬರಗಳ ಒಂದು ಪರಿಚಯಾತ್ಮಕವಾಗಿ ಯೂರಿಯಾ ಗೋಲ್ಡ್ ಅಥವಾ ಸಲ್ಫರ್ ಕೋಟೆಡ್ ಯೂರಿಯಾ ಅನ್ನೋ ಒಂದು ಹೊಸ ರಸಗೊಬ್ಬರವನ್ನ ಪರಿಚಯ ಮಾಡಿಕೊಟ್ಟಿದೆ. ಸೊ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಯೂರಿಯಾ ಗೋಲ್ಡ್ ಅಥವಾ ಸಲ್ಫರ್ ಕೋಟೆಡ್ ಯೂರಿಯಾ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಮುಂಚೆ ಬರ್ತಕ್ಕಂಥ ಯೂರಿಯಾದಲ್ಲಿ ಏನಪ್ಪಾ ಅಂತಂದ್ರೆ 46% ಸಾರಜನಕ ಇರ್ತಾ ಇತ್ತು. ಈ ಸಾರಜನಕ ಅಂತಂದ್ರೆ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಪೋಷಕಾಂಶ ಆಗಿರುತ್ತೆ. ಈಗೇನು ನಾವೇನು ಉಸಿರಾಡ್ತಿರ್ತೀವಿ ಗಾಳಿನಲ್ಲೇ, ಈ ಗಾಳಿನಲ್ಲೇ ಏನಪ್ಪಾ ಅಂತಂದ್ರೆ ಸರಿಸುಮಾರು 78% ಈ ಸಾರಜನಕ ಇರುತ್ತೆ. ಆದ್ರೆ ಅದು ಬೆಳೆಗಳಿಗೆ ಸಿಗುವಂತ ರೂಪದಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ವಿವಿಧ ರಸಗೊಬ್ಬರಗಳ ಮೂಲಕ ಈ ಸಾರಜನಕವನ್ನ ಬೆಳೆಗಳಿಗೆ ಕೊಡಬೇಕಾಗ್ತದೆ. ಈ ಯೂರಿಯಾ ಒಂದು ಏನಪ್ಪಾ ಅಂತಂದ್ರೆ ಅತಿ ಚೀಪ್ ಆಗಿ ಸಿಗ್ತಕ್ಕಂತ ಒಂದು ರಸಗೊಬ್ಬರ ಆಗೋದ್ರಿಂದ ಏನಪ್ಪಾ ಅಂದ್ರೆ ಇದರ ಬಳಕೆ ಜಾಸ್ತಿ ಆಗ್ತದೆ. ಸೊ ಈ ಒಂದು ನಾರ್ಮಲ್ ಯೂರಿಯಾ ಅಥವಾ ನೀಮ್ ಕೋಟೆಡ್ ಯೂರಿಯಾ ಅಂತ ನಾವು ಹೇಳ್ತಿದ್ವಿ, ಇದರ ಒಂದು ಬಳಕೆಯ ಸಾಮರ್ಥ್ಯ ಏನಪ್ಪಾ ಅಂತಂದ್ರೆ ಸುಮಾರು 25% 30% ಮಾತ್ರ ಇರುತ್ತೆ. ಅಂದ್ರೆ ನಾವು 100 kg ಯೂರಿಯಾ ಹಾಕಿದ್ವಿ ಅಂದ್ರೆ ಅದರಲ್ಲಿ ಉಪಯೋಗ ಆಗೋದು ಬರೀ 20% 30% ಮಾತ್ರ. ಸೊ ಹಾಗಾಗಿ ಇದನ್ನ ಈ ಒಂದು ಬಳಕೆ ಸಾಮರ್ಥ್ಯವನ್ನ ಹೆಚ್ಚು ಮಾಡಲಿಕ್ಕೆ ಮತ್ತೆ ಸಾರಜನಕದ ಜೊತೆಗೆ ಸಲ್ಫರ್ ನ ಬೆಳೆಗಳಿಗೆ ನೀಡುವಂಗೆ ಮಾಡಲಿಕ್ಕೆ ನಮ್ಗೇನಪ್ಪಾ ಅಂತಂದ್ರೆ ಇತ್ತೀಚೆಗೆ ಈ ಸಲ್ಫರ್ ಕೋಟೆಡ್ ಯೂರಿಯಾ ಅಥವಾ ಯೂರಿಯಾ ಗೋಲ್ಡ್ ಅನ್ನುವ ಒಂದು ಹೊಸ ರಸಗೊಬ್ಬರವನ್ನ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ ಈಗ. ಸೊ ಇದನ್ನ ಈಗ ಸದ್ಯದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅನ್ನೋ ಒಂದು ಕಂಪನಿ ಇದೆ. ಇದು ಭಾರತ ಸರ್ಕಾರದ ಸ್ವಾಮ್ಯತೆಯಲ್ಲಿ ಬರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಇವರು ಮೊಟ್ಟ ಮೊದಲನೇದಾಗಿ ಭಾರತ ದೇಶದಲ್ಲಿ ಇದರ ಒಂದು ಉತ್ಪಾದನೆಯನ್ನ ಮಾಡ್ತಾ ಇರ್ತಾರೆ. ಸೊ ಇದರ ಒಂದು ಕಂಟೆಂಟ್ ಏನೇನಿರುತ್ತೆ ಅಂತ ನೋಡೋದಾದ್ರೆ ಸಾರಜನಕ 37% ಇರುತ್ತೆ. ಮತ್ತೆ ಸಲ್ಫರ್ ಏನೋ ಅಂದ್ರೆ ಗಂಧಕ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ, ಇದು 17% ಈ ಒಂದು ರಸಗೊಬ್ಬರದಲ್ಲಿ ಇರುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಸಾರಜನಕದ ಕೊರತೆ ಜೊತೆಗೆ ನಮ್ಮ ಮಣ್ಣುಗಳಲ್ಲಿ ಈ ಒಂದು ಸಲ್ಫರ್ ಅಥವಾ ಗಂಧಕದ ಕೊರತೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ರಸಗೊಬ್ಬರವನ್ನು ನೀಡೋದ್ರಿಂದ ಎರಡೂ ಪೋಷಕಾಂಶಗಳನ್ನ ಬೆಳೆಗಳಿಗೆ ಕೊಟ್ಟಂಗಾಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಇದರ ಒಂದು ಬಳಕೆ ಸಾಮರ್ಥ್ಯ ಅಂದ್ರೆ ನಾರ್ಮಲ್ ಯೂರಿಯಾದಲ್ಲಿ 20% ಇದ್ರೆ ಈ ಒಂದು ಸಲ್ಫರ್ ಕೋಟೆಡ್ ಯೂರಿಯಾದಲ್ಲಿ ಸುಮಾರು ನಮಗೆ 40% ಹೆಚ್ಚು ಈ ಒಂದು ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ ಅಥವಾ ಬಳಕೆ ಸಾಮರ್ಥ್ಯ ಅಂತ ಹೇಳ್ತೀವಿ, ಇದು ಜಾಸ್ತಿ ಇರೋದ್ರಿಂದ ರೈತರಿಗೆ ವರದಾನ ಆಗ್ಬಹುದು. ಆಮೇಲೆ ಇದಕ್ಕೆ ಯಾಕೆ ಯೂರಿಯಾ ಗೋಲ್ಡ್ ಅಂತಾರೆ ಅಂತ ಹೇಳಿದ್ರೆ, ಈ ಸಲ್ಫರ್ನ ಯೂರಿಯಾ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಕೋಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಹಾಗಾಗಿ ಇದನ್ನ ಯೂರಿಯಾ ಗೋಲ್ಡ್ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇದರದ ಒಂದು ದರ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ನಮಗೆ ನಾರ್ಮಲ್ ಯೂರಿಯಾ ಏನಪ್ಪಾ ಅಂತಂದ್ರೆ ಸುಮಾರು 266 ರೂಪಾಯಿಗೆ 45 kg ಯೂರಿಯಾ ಬ್ಯಾಗ್ ಸಿಗ್ತಾ ಇತ್ತು. ಆದರೆ ಇದರದ ಒಂದು ಪ್ರೈಸ್ ಬಂದ್ಬಿಟ್ಟು ಒಂದು 400 ರೂಪಾಯಿವರೆಗೂ ಆಗ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಆದರೆ ಇದರ ಒಂದು ಪ್ರಮಾಣ ಎಷ್ಟಿರುತ್ತಪ್ಪ ಅಂದ್ರೆ ಸರ್ಕಾರ 40 kg ಬ್ಯಾಗ್ನ ಮಾಡ್ತದೆ. ಯಾಕಂದ್ರೆ ರೈತರಿಗೆ ನಾವೆಲ್ಲ ಮುಂಚೆ ಹೇಳ್ತಿದ್ವಿ, ನೀವು ಯೂರಿಯಾವನ್ನ 1 ಎಕರೆಗೆ 35 40 kg ಕೊಡ್ರಿ ಅಂತಂದ್ರೆ ರೈತರು ಏನಪ್ಪಾ ಅಂದ್ರೆ ಚೀಲಗಂಟ್ಲೆ ಬಳಸ್ತಾ ಇದ್ರು. ಹಾಗಾಗಿ ಮುಂಚೆ 50 kg ಬರ್ತಕ್ಕಂಥ ಯೂರಿಯಾವನ್ನ ಸರ್ಕಾರ 45 kg ಮಾಡ್ತು. ಈಗ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಸಲ್ಫರ್ ಕೋಟೆಡ್ ಯೂರಿಯಾ ಏನಪ್ಪಾ ಅಂದ್ರೆ ಬರೀ 40 kg ಬ್ಯಾಗ್ನಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನಮ್ಗೆ ಏನಪ್ಪಾ ಅಂತಂದ್ರೆ ಸರ್ಕಾರ ಸಬ್ಸಿಡಿ ಅಂಡರ್ನಲ್ಲೇ ಕೊಡ್ತಾ ಇರುತ್ತೆ. ಇದರಿಂದ ಏನಪ್ಪಾ ಅಂತಂದ್ರೆ ನಮಗೆ ಸಲ್ಫರ್ ಅಂತ ನಾವು ಹೇಳ್ತೀವಿ, ಸ್ಪೆಷಲಿ ಎಲ್ಲಿ ನಮಗೆ ಈ ಒಂದು ಕ್ಷಾರ ಮಣ್ಣು ಇರುತ್ತೆ ಅಥವಾ ಮರಳು ಮಣ್ಣು ಜಾಸ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ಸಲ್ಫರ್ನ ಕೊರತೆ ಜಾಸ್ತಿ ಕಂಡು ಬರುತ್ತೆ. ಸೊ ಹಾಗಾಗಿ ಈ ಒಂದು ಯೂರಿಯಾ ಗೋಲ್ಡ್ ಅಥವಾ ಸಲ್ಫರ್ ಕೋಟೆಡ್ ಯೂರಿಯಾವನ್ನ ಬಳಸೋದ್ರಿಂದ ಎರಡು ಪ್ರಮುಖ ಪೋಷಕಾಂಶಗಳನ್ನು ನಿರ್ವಹಣೆಯನ್ನ ಮಾಡಿದಾಗೆ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ನ ಸಂಪರ್ಕಿಸಬಹುದು. ನನ್ನ ನಂಬರ್ ಈ ರೀತಿ ಇರುತ್ತೆ: 99 64 20 45 71. ನಮಸ್ಕಾರ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.